ಎನಿ ಮೂಮೆಂಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಬಟ್ ನಮ್ಮ ನಂಬಿಕೆ ಏನ್ ಗೊತ್ತಾ? ಕ್ರಿಸ್ತ ನಂಬಿಕೆ. ನೀನ್ ಯೇಸು ಸ್ವಾಮಿ ನಂಬಿದ್ಯಾ, ನೀನ್ ಯೇಸು ಸ್ವಾಮಿ ಅಂಗೀಕರಿಸಿದ್ಯಾ, ನಿನಗೆ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗಾಯ್ತು ಎಂಬುದಾಗಿ ನಿನ್ನ ಜೀವಮಾನದಲ್ಲಿ ಕೆಲವು ವೇಳೆ ಪ್ರಶ್ನೆಗಳು ಬಂದೇ ಬರ್ತದೆ ಪ್ರಿಯರೇ. ಈ ಲೋಕದಲ್ಲಿ ಪ್ರಿಯ ದೇವರ ಮಕ್ಕಳೇ, ಕೆಲವು ಕಾರ್ಯಗಳು ನಾನು ನೀನು ಹೇಳಿದ ಹಾಗೆ, ನಂಬಿದ ಹಾಗೆ, ಅಂದುಕೊಂಡ ಹಾಗೆ ಕೆಲವು ವೇಳೆ ನಡೆಯದೇ ಇರಬಹುದು. ಆದರೆ ನಮ್ಮ ನಂಬಿಕೆ ಬರೀ ಈ ಲೋಕದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಮಾತ್ರ ಇದ್ರೆ ನಿರ್ಭಾಗ್ಯರೇ ಸರಿ ಎಂಬುದಾಗಿ 1 ಕೊರಿಂಥದ 10. ಹೀಗಾಗಿ ಒಂದು ವೇಳೆ ನಿಮ್ಮ ನಂಬಿಕೆಯನ್ನ ಚೇಂಜ್ ಮಾಡ್ಕೊಳ್ಳಿ. ಏನ್ ಗೊತ್ತಾ? ನಾವು ನಂಬಿರೋದು ಯೇಸು ಸ್ವಾಮಿಯನ್ನ ಪಾಪ ಕ್ಷಮಾಪಣೆಗಾಗಿ ಮತ್ತೆ ಪರಲೋಕಕ್ಕೆ. ಇದನ್ನ ಆಧಾರ ಮಾಡಿಕೊಂಡು ನಾವು ಜೀವಿಸಬೇಕಿರೋ. ಯೂದನ ಪತ್ರಿಕೆ 1ನೇ ಅಧ್ಯಾಯ 17ರಿಂದ 19ನೇ ವಚನ. ಯೂದನ ಪತ್ರಿಕೆ 1ನೇ ಅಧ್ಯಾಯ 17ರಿಂದ 19ನೇ ವಚನವನ್ನ ಈಗ ನಾವು ಓದೋದನ್ನ ಕೇಳಿಸ್ಕೊಳ್ಳೋಣ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಭಕ್ತಿಗೆ ವಿರೋಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವವರೆಂದು ಅವರು ನಿಮಗೆ ಹೇಳಿದರಲ್ಲ. ಇವರು ಭೇದಗಳನ್ನು ಉಂಟು ಮಾಡುವವರು, ಪ್ರಾಕೃತ್ಯ ಮನುಷ್ಯರು, ದೇವರಾತ್ಮ ಇಲ್ಲದವರು ಆಗಿದ್ದಾರೆ. ಕರ್ತನಿಗೆ ಸ್ತೋತ್ರ. ನಾವು ಇಷ್ಟು ದಿನ ಯೂದನ ಪತ್ರಿಕೆಯನ್ನ ಧ್ಯಾನ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಯಿತು. ಇವತ್ತು ನಾವು ಲಾಸ್ಟ್ ಭಾಗಕ್ಕೆ ನಾವು ಬಂದಿದ್ದೀವಿ. ಒಂದು ವೇಳೆ ಯೂದನ ಪತ್ರಿಕೆಯ ಬಗ್ಗೆ ಟೀಚಿಂಗ್ಸು ನಿಮ್ಗೆ ಇನ್ನೂ ಹೆಚ್ಚಾಗಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಡಿವೈನ್ ಗಾಸ್ಪಲ್ ಚರ್ಚ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ವಾರ ಮಾಡುವಂಥ ಪ್ರಸಂಗಗಳು ಅಪ್ಲೋಡ್ ಆಗಿರುತ್ತೆ. ನೀವು ಅದನ್ನು ನೋಡ್ಬೋದು. ಇದು ಕಡೆಯ ಭಾಗವಾಗಿರ್ತದೆ. ನನ್ನ ಒಂದು ಟೈಟಲ್ ಶಿರೋನಾಮ ಇವತ್ತು ರಿಮೆಂಬರ್, ಜ್ಞಾಪಕ ಮಾಡಿಕೊಳ್ಳ್ರಿ. ಇದು ಭಾಳ ಪ್ರಾಮುಖ್ಯ. ಅನೇಕ ವೇಳೆ ನಾವು ಮರ್ತೋಗ್ತೀವಿ, ಎಲ್ಲಾದರೂ ಬೀಗ ಇಟ್ಬಿಟ್ಟು ಮರ್ತೋಗ್ತೀವಿ. ಮಾತ್ರವಲ್ಲದೆ ಎಲ್ಲಾದರೂ ಏನಾದರೂ ನಾವು ಇಟ್ಬಿಟ್ಟು ಮರ್ತೋಗ್ತೀವಿ. ಆದರೆ ನಾವು ಮರಿಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. 1ನೇದಾಗಿ ದುಃಖದಲ್ಲಿರೋರನ್ನ ಮರಿಬಾರ್ದು, 2ನೇದಾಗಿ ಸೆರೆಯಲ್ಲಿರುವವರನ್ನ ಮರಿಬಾರ್ದು, ದುಃಖದಲ್ಲಿರುವುದವ್ರನ್ನ ಮರಿಬಾರ್ದು, ಮಾತ್ರವಲ್ಲದೆ ಸೆರೆಯಲ್ಲಿರೋರನ್ನ ಮರಿಬಾರ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲದೆ ಯೇಸು ಸ್ವಾಮಿ ಒಂದು ಕಡೆ ಜ್ಞಾಪಕ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರು. ಅದು ಯಾಕೆ ಅಂತ ಹೇಳಿದ್ರು ಗೊತ್ತಿಲ್ಲ. ಬಟ್ ಅದು ಹೇಳಿದಕ್ಕೆ ಯೇಸು ಸ್ವಾಮಿ ಹೇಳಿದಕ್ಕೆ ಎಲ್ಲದಕ್ಕೂ ಒಂದು ಪರ್ಪಸ್ ಇದೆ. ಅದೇನೆಂದ್ರೆ ಲೋಟನ ಹೆಂಡತಿಯನ್ನ ಜ್ಞಾಪಕ ಮಾಡಿಕೊಡ್ರಿ. ಲೋಟನಲ್ಲ, ಲೋಟನ ಹೆಂಡತಿಯನ್ನ ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಂದು ಹೆಂಡತಿ ಅನ್ನೋದು ಆಕೆಯ ರೋಲ್, ಆಕೆ ಒಂದು ಮಾಡೆಲ್, ಆಕೆ ಒಂದು ಮಾದರಿ ಜೀವಿತ ಅನ್ನೋದು ಬಹು ದೊಡ್ಡ ಒಂದು ಕಾರ್ಯವನ್ನ ಅದು ನೆರವೇರಿಸ್ತದೆ ಎಂಬುದಾಗಿ ಸಹ ನಾವು ನೋಡೋರಾಗಿದ್ದೇವೆ. ಸೊ ಹೀಗಾಗಿ ಒಂದು ವಿಮೆನ್, ಒಂದು ಸ್ತ್ರೀ ಅನ್ನೋದು ಒಂದು ಕುಟುಂಬಕ್ಕೆ ಎಷ್ಟು ಅವಶ್ಯಕತೆ ಅನ್ನೋದನ್ನ ನಾವು ಯೇಸು ಸ್ವಾಮಿ ಅಲ್ಲಿ ತಿಳಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಹೀಗಾಗಿ ನಿಮ್ಮ ಹೆಂಡತಿಗಳನ್ನ ಜ್ಞಾಪಕ ಮಾಡಿಕೊಳ್ಳ್ರಿ, ನಿಮ್ಮ ಹೆಂಡತಿಯರನ್ನ ಸನ್ಮಾನಿಸ್ರಿ, ನಿಮ್ಮ ಹೆಂಡತಿಯರನ್ನ ಜ್ಞಾಪಕ ಮಾಡ್ಕೊಳ್ಳಿ. ಯಾರೋ ನನಗೆ ಹೇಳ್ತಾ ಇದ್ರು, ಈ ಸಭೆಗೆ ಬಂದ ಮೇಲೇ ನಾವು ಗಂಡ ಮತ್ತು ಹೆಂಡತಿ ಒಬ್ರನ್ನೊಬ್ರು ಹೇಗೆ ಸನ್ಮಾನಿಸ್ಬೇಕು ಅಂತ ಕಲ್ತ್ವಿ ಪಾಸ್ಟರ್ ಎಂಬುದಾಗಿ ನನಗೆ ಯಾರೋ ಒಬ್ರು ಸಾಕ್ಷಿ ಹೇಳ್ತಾ ಇದ್ರು. ನಂಗೆ ತುಂಬ ಸಂತೋಷ ಆಯಿತು. ನಾವು ಕುಟುಂಬ ಹೇಗೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಆದರೆ ನಮಗೆ ಈ ಸಭೆಗೆ ಬಂದ ಮೇಲೇ ಒಂದು ಗಂಡ, ಒಂದು ಹೆಂಡತಿ ಮತ್ತು ತಂದೆ ತಾಯಿ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಇಲ್ಲಿ ಕಲಿಯುವಾಗೆ ದೇವರು ನಮಗೆ ಕೃಪೆ ಕೊಟ್ಟರು ಎಂಬುದಾಗಿ ಅವ್ರು ಹೇಳಿದ್ರು. ಹೀಗಾಗಿ ದಯವಿಟ್ಟು ನಿಮ್ಮ ಹೆಂಡತಿಯರನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ಕಷ್ಟಪಡ್ತಾರೆ. ಅವರು ಮಕ್ಕಳು ನೋಡ್ರಿ, ಕೆಲವು ಮಕ್ಕಳನ್ನ ಕೆಲವರೆಲ್ಲರೂ ಅಷ್ಟೇ ಏನು ಪುರುಷರು 1 ನಿಮಿಷ 2 ನಿಮಿಷ ಇಲ್ಲ 5 ನಿಮಿಷ 10 ನಿಮಿಷ ಹಿಂಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಬೋದು. ಆದರೆ ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ. ಆದರೆ ಸ್ತ್ರೀಯರು ನೋಡ್ರಿ ರಾತ್ರಿ ಎಲ್ಲ ಇಟ್ಕೊಂಡಿರ್ತಾರೆ ಮಗುನ. ಅದು ದೇವರು ನಿಮ್ಗೆ ಕೊಟ್ಟಂಥ ಗಿಫ್ಟ್. ಸೊ ಪ್ರೈಸ್ ಗಾಡ್, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆದರೆ ಇಲ್ಲಿ ಹೇಳ್ತಾ ಇರುವಂಥ ಒಂದು ವಿಷಯ ಜ್ಞಾಪಕ ಮಾಡಿಕೊಳ್ಳ್ರಿ ಯಾವುದನ್ನ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ಅಪೊಸ್ತಲರು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡ್ಕೊಳ್ಬೇಕಂತೆ. ಸುವಾರ್ತೆಯನ್ನು ಜ್ಞಾಪಕ ಮಾಡ್ಕೋಬೇಕು, 4 ಸುವಾರ್ತೆ. ಅದು ಮಾತ್ರವಲ್ಲದೆ ಪತ್ರಿಕೆಗಳು, ಹೊಸ ಒಡಂಬಡಿಕೆಯಲ್ಲಿರುವಂಥ ಎಲ್ಲ ಪತ್ರಿಕೆಗಳು ಎಲ್ಲಿಂದ ಆರಂಭವಾಗುತ್ತೆ? ಇದು ರೋಮಾದಿಂದ ಆರಂಭವಾಗುತ್ತೆ, ಯೂದನ ಪತ್ರಿಕೆವರೆಗೂ ಪತ್ರಿಕೆಗಳನ್ನು ಚೆನ್ನಾಗಿ ಓದ್ರಿ. ಅದರಲ್ಲಿ ಸುವಾರ್ತೆಗಳಲ್ಲಿ ಒಬ್ಬನು ಕ್ರೈಸ್ತನಾಗಿ ಹುಟ್ಟುವುದು ಹೇಗೆ,
ಆದರೆ ಪತ್ರಿಕೆಗಳಲ್ಲಿ ಒಬ್ಬನು ಕ್ರೈಸ್ತನಾಗಿ ನಡೆಯುವುದು ಹೇಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟೋ ಜನ ಹುಟ್ಟಕ್ಕಾಸೆ, ನಡೆಯಕ್ಕಾಸೆ ಇಲ್ಲ, ಆದರೆ ದೇವರ ಮಕ್ಕಳಾದ ನಾವು ನಡಿಬೇಕು. ಅದರ ಕುರಿತು ಇಲ್ಲಿ ಅಪೊಸ್ತಲರು ಹೇಳಿದ್ದನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಆದರೆ ಅಪೊಸ್ತಲರು ಹೇಳಿದಂತ ಇನ್ನು ಕೆಲವು ಕಾರ್ಯಗಳು ಯಾವುದಂದ್ರೆ, ಭಕ್ತಿಗೆ ವಿರುದ್ಧವಾದ ತಮ್ಮ ಆಶಯಗಳನ್ನ ಅನುಸರಿಸಿ ನಡೆಯುವಂತ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇದ್ದಾರೆಂದು ಇರುವರೆಂದು ನಿಮಗೆ ಹೇಳಿದಾರಲ್ಲ. ಇವತ್ತು ಎಷ್ಟೋ ಜನ ಕುಚೋದ್ಯಗಾರರಿದ್ದಾರೆ, ಭಕ್ತಿಗೆ ವಿರುದ್ಧವಾದ ದುರಾಶೆಗಳನ್ನೇ ಮಾಡೋದವರು. ಪ್ರಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಏನಾದರೂ ದೇವರ ವಾಕ್ಯಕ್ಕೆ ವಿರುದ್ಧವಾದ ದುರಾಶೆಗಳಿದೆಯಾ ಕಂಡಿಡಿರಿ, ಅದ್ರ ಬಗ್ಗೆ ಪ್ರಾರ್ಥನೆ ಮಾಡಿ ದೇವರನ್ನ ಬೇಡ್ಕೊಳ್ರಿ ಪ್ರಿಯರೇ. ಮತ್ತೆ 18ನೇ ವಚನದಲ್ಲಿ ನಾವು ನೋಡ್ತೀವಿ, ಅವರು ಅಂತ್ಯಕಾಲದಲ್ಲಿ ಇರ್ತಾರಂತೆ. ಮತ್ತೆ ಇವ್ರು ಯಾರು? ಇವ್ರು ಭೇದಗಳನ್ನು ಉಂಟು ಮಾಡುವವರು, ಪ್ರಾಕೃತ ಮನುಷ್ಯರು, ದೇವರಾತ್ಮ ಇಲ್ದವರು. ಮೂರು ತರ ಜನ ಭೇದ ಹುಟ್ಟಿಸ್ತಾರೆ. ಎರಡು ನ್ಯಾಚುರಲ್ ಆಗಿ ಥಿಂಕ್ ಮಾಡೋದವರು, ದೇವರಾತ್ಮ ಇಲ್ಲದೆ ಇರೋರು. ಸಭೆಯಲ್ಲಿ ಯಾರು ಭೇದ ಹುಟ್ಟಿಸ್ತಾರೋ ಕಂಡಿಡಿರಿ, ಅವ್ರನ್ನ ಪ್ರೀತಿ ಮಾಡಿ, ಆದರೆ ಅವರಿಂದ ದೂರವಾಗ್ರಿ. ನಾವೆಲ್ಲ ಒಂದು ಫ್ಯಾಮಿಲಿ, ಎಲ್ಲ ಹೇಳಿ ನಾವು ಒಂದು ಫ್ಯಾಮಿಲಿ ಅಂತ. ನಾವೆಲ್ಲ ಡಿವೈನ್ ಫ್ಯಾಮಿಲಿ, ನಾವೆಲ್ಲ ಒಂದು ಫ್ಯಾಮಿಲಿ. ಸೊ ಹೀಗಾಗಿ ಒಬ್ರಿಗೊಬ್ರು ಸ್ಪಂದಿಸ್ರಿ, ಒಬ್ರನ್ನೊಬ್ರು ಪ್ರೀತಿ ಮಾಡ್ರಿ. ನಿಮ್ಮ ಕೈನಲ್ಲಿ ಎಲ್ಲರಿಗೂ ನೀವು ಹಣ ಸಹಾಯ ಮಾಡೋಕ್ಕಾಗಲ್ಲ. ಹಾಗೆ ಮಾಡೋವಾಗಿದ್ರೆ ನಾವೇ ದೇವರಾಗ್ಬೋದು ಅಲ್ವಾ? ಆದರೆ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಬೋದು, ಒಬ್ರಿಗೊಬ್ರು ದಾರಿ ತೋರಿಸ್ಬೋದು, ಒಬ್ರಿಗೊಬ್ರು ರೆಕಮೆಂಡ್ ಮಾಡ್ಬೋದು. ನಮ್ಮ ಕೈನಲ್ಲಿ ಏನಾಗುತ್ತೋ ನಾವು ಮಾಡ್ಬೋದೇ. ಆದರೆ ಒಂದೊಂದು ಫ್ಯಾಮಿಲಿ ಅಂದಮೇಲೆ ಆಯಾ ಕುಟುಂಬದ ಜವಾಬ್ದಾರಿಕೆ ಆಯಾ ಕುಟುಂಬದವರು ನೋಡ್ಕೊಳ್ತಾರೆ. ಆದರೆ ದೇವರು ನಮಗೆ ಏನಾದರೂ ನಮಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳುವಾಗ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ವಿ ಕೆನಾಟ್ ಕ್ರಾಸ್ ದ ಲಿಮಿಟ್. ನಮಗೂ ಎಲ್ಲರಿಗೂ ಒಂದು ಲಿಮಿಟ್ ಇದೆ. ಬಟ್ ಆದರೆ ನಾವು ಭೇದಗಳನ್ನು ಉಂಟು ಮಾಡಬಾರ್ದು. ಅದಕ್ಕೆ ನಾನು ಹೇಳಿದ್ದು, ನೀವು ಯಾವುದೇ ಏರಿಯಾದಲ್ಲಿರಲಿ, ನೀವು ಏನೇ ಏರಿಯಾದಲ್ಲಿರಲಿ, ಯಾರ ಬಗ್ಗೆ ಏನಾದರೂ ಸ್ವಲ್ಪ ನೋವು, ಕಷ್ಟ, ವೇದನೆ, ತೊಂದರೆ ಅಂತ ಗೊತ್ತಾದರೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಏರಿಯಾ ಲೀಡರ್ಗೆ ಹೇಳಿ. ಒಂದು ವೇಳೆ ಆಗಿಲ್ಲ ಅಂದರೆ ನನ್ನ ನಂಬರ್ ಇದೆ, ಇಮ್ಮಿಡಿಯೇಟ್ ಆಗಿ ನೀವು ಒಂದು ಮೆಸೇಜ್ ಮಾಡಿ, ಈ ಥರ ಇದೆ ಅಂತ. ರಾತ್ರಿ 12 ಅಲ್ಲ, 1 ಗಂಟೆ ಅಲ್ಲ, ಯಾವ ಮೂಮೆಂಟಲ್ಲಿ ನಾನು ಮಧ್ಯ ಎದ್ರೆ ಕಾಲ್ ಮಾಡ್ತೀನಿ, ಸರಿನಾ? ಸೊ ಹೀಗಾಗಿ ಪ್ಲೀಸ್ ನಾವು ಭೇದ ಮಾಡಬಾರ್ದು. ಭೇದಗಳನ್ನು ಮಾಡಬೇಡ್ರಿ. ನಾನು ಈ ಏರಿಯಾ, ನಾನು ಆ ಏರಿಯಾ, ನಾನು ಇವರು ಅವರು, ಅವೆಲ್ಲ ಬೇಡ ನಮಗೆ. ನಾವೆಲ್ಲ ಒಂದು. ಹಲ್ಲೆಲೂಯಾ, ನಾವೆಲ್ಲ ಒಂದು. ನಮ್ಮ ಈ ಪಾಪರೆಡ್ಡಿ ಪಾಳ್ಯಕ್ಕೆ ಹೋಗ್ತೀವಿ ನೋಡ್ರಿ, ಪಾಪರೆಡ್ಡಿ ಪಾಳ್ಯಕ್ಕೆ ಹೋಗೋದು ಒಂದೇ, ಮೈಸೂರಿಗೆ ಹೋಗೋದು ಒಂದೇ. 3 ಅವರು ಮೈಸೂರಿಗೆ ಹೋಗಿ ಸೇರ್ಬೋದು, ಆದರೆ 1 ಅವರು ಪಾಪರೆಡ್ಡಿ ಪಾಳ್ಯಕ್ಕೆ ಹೋಗಿ ಬರೋದು ತುಂಬ ಕಷ್ಟ ಇದೆ. ಆದರೂ ನಾವು ಹೋಗ್ತೀವಿ ಅಲ್ಲಿಗೆ. ಹಲ್ಲೆಲೂಯಾ, ಆದರೂ ನಾವು ಅಲ್ಲಿ ಹೋಗ್ತೀವಿ. ಪ್ರಿಯ ದೇವರ ಮಕ್ಕಳೇ, ಭೇದವನ್ನ ಮಾಡುವವರು ಕಡೆಗಾಲದಲ್ಲಿರ್ತಾರೆ. ಅವ್ರನ್ನ ಕಂಡಿಡಿರಿ, ಅವರಿಂದ ದೂರ ಆಗ್ರಿ, ಅವ್ರನ್ನ ಪ್ರೀತಿ ಮಾಡಿ. ಓಕೆ, ಸರಿ. ಇದು ಕಡೆ ಕಾಲದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾದಂಥ ವಿಷಯ. ಹಾಗಾದ್ರೆ ಈಗ ದಯವಿಟ್ಟು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಚನ 20ರಿಂದ 23ನೇ ವಚನದಲ್ಲಿ ನಾವು ಜೀವಿಸಬೇಕಾದ 9 ರೀತಿ ಜೀವನ ಶೈಲಿಗಳನ್ನ ಇಲ್ಲಿ ನಾವು ನೋಡಕ್ ಹೋಗ್ತೀವಿ. ಯೂದನ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಿಂದ 23ನೇ ವಚನದಲ್ಲಿ ಕ್ರೈಸ್ತರಾದ ನಾವು ಜೀವಿಸಬೇಕಾದ 9 ಜೀವನ ಶೈಲಿಗಳನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ ಪ್ರಿಯರೇ, ನಾವು ಯಾರು ಸಹ ಲೋಕದವರಾಗೆ ಜೀವಿಸಬಾರ್ದು. ನಾವೆಲ್ಲರೂ ಬೈಬಲ್ ಪ್ರಕಾರ ಜೀವಿಸಬೇಕು. ನಮಗೆ ಯಾರಿಗೂ ದೇವರು ಲೋಕದವರಾಗಿ ಜೀವಿಸಕ್ಕೆ ಅಧಿಕಾರ ಕೊಟ್ಟಿಲ್ಲ. ಅವಕಾಶಗಳು ಬರ್ತದೆ, ಆದರೆ ಅದನ್ನು ನಾವು ತ್ಯಜಿಸಬೇಕು. ಹಾಗಾದ್ರೆ ಈ ಕಡೆ ದಿವಸದಲ್ಲಿ ಕುಚೋದ್ಯಗಾರರಿದ್ದಾರೆ, ಭೇದ ಉಂಟು ಮಾಡೋರಿದ್ದಾರೆ, ಪ್ರಾಕೃತ ಮನುಷ್ಯರಿದ್ದಾರೆ, ದೇವರಾತ್ಮ ಇಲ್ಲದೆ ಇದ್ದವರಿದ್ದಾರೆ. ಇಂಥ ಜನರ ಮಧ್ಯದಲ್ಲಿ ದೇವರ ಮಕ್ಕಳಾದ ನೀನು ಯಾವ ರೀತಿ ಜೀವಿಸಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಹ್ಯಾವ್ ಎ ಲೈಫ್ ಸ್ಟೈಲ್. ಆ ಲೈಫ್ ಸ್ಟೈಲ್ ಏನು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. 9 ಸ್ಟೈಲ್ ಇದೆ. ಇವತ್ತು ಈ ಲೋಕದಲ್ಲಿ ಏನೇನೋ ಸ್ಟೈಲ್ ಇದೆ ಅಲ್ವಾ? ಒಬ್ಬೊಬ್ಬರು ಕಟಿಂಗ್ಗಳು ನೋಡ್ರಿ, ದೇ ಹ್ಯಾವ್ ಡಿಫರೆಂಟ್ ಸ್ಟೈಲ್ಸ್. ಸೊ ಅದೇ ತರ ಇವತ್ತು ಕ್ರೈಸ್ತರಿಗೆ ಒಂದೇ ಸ್ಟೈಲ್ ಇರೋದು. ನಾನು ಕಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತನಾಡ್ತಾ ಇರೋದು ಇವಾಗ ನಿಮಗೆ ನಮ್ಮ ಜೀವನ ಶೈಲಿ, ಸರಿನಾ? ಒಂದು ವೇಳೆ ಈ ಜೀವನ ಶೈಲಿ ನಿನಗೆ ಇಲ್ಲದೆ ಹೋದ್ರೆ ನೀನು ಅದನ್ನ ಸರಿಪಡಿಸ್ಕೊಳ್ಳೋಣ. ಸರಿ, ಒಂದನೇದಾಗಿ ಓದ್ತೀರಾ? ಒಂದನೇ ಲೈಫ್ ಸ್ಟೈಲ್ ಅಪ್ಪ. ಇವಾಗ ನೋಡಿ, ಅಲ್ಲೇ ಬರ್ದಿದೆ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ
ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಒಂದನೇ ಜೀವನಶೀಲ ಸಾಕಮ್ಮ, ಒಂದನೇ ಜೀವನ ಶೈಲಿ. ಪ್ರಿಯರೇ, ಇಲ್ಲಿ ನಾವೆಲ್ಲರೂ ಪ್ರಿಯರು ದೇವರಿಗೆ. ನೀವು ಯಾರಿಗೆ ಪ್ರಿಯರಾಗಿದ್ದೀರೋ ಗೊತ್ತಿಲ್ಲ, ಬಟ್ ದೇವರಿಗೆ ನಾವೆಲ್ಲರೂ ಪ್ರಿಯರು. ಯಾಕಂದ್ರೆ ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿದ್ದೀರಾ. ಯೇಸುವನ್ನು ನೀವು ನಂಬಿದ್ದೀರಾ, ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಟ್ಟಿದ್ದೀರಾ, ಯೇಸುವಿನ ಶಿಷ್ಯರಾಗಿ ಆತನನ್ನ ನೀನು ಹಿಂಬಾಲಿಸ್ತಾ ಇದ್ದೀರಾ, ಬೈಬಲ್ ಓದ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆರಾಧನೆ ಮಾಡ್ತಾ ಇದ್ದೀರಾ, ಲೋಕದ ಪಾಪಗಳು, ಲೋಕದ ಆಶೆಗಳನ್ನ ನೀವು ತ್ಯಜಿಸಿ ಜೀವಿಸ್ತಾ ಇದ್ದೀರಾ. ಹೀಗಾಗಿ ನೀವೆಲ್ಲರೂ ದೇವರಿಗೆ ಪ್ರಿಯರು. ನಿಮ್ಮನ್ನು ಕಂಡ್ರೆ ಕೆಲವ್ರಿಗೆ ಆಗ್ಬೋದು, ಕೆಲವ್ರಿಗೆ ಆಗದೆ ಇರ್ಬೋದು. ಡೋಂಟ್ ವರಿ ಅಬೌಟ್ ಇಟ್. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅದು ಮಾನವ ಏನ್ ಮಾಡಕ್ಕಲ್ಲ. ಇವತ್ತು ಇಷ್ಟಪಡ್ತಾರೆ, ಇವತ್ತು ಹೊಗಳ್ತಾರೆ, ನಾಳೆ ತೆಗಿಳ್ತಾರೆ. ದಟ್ಸ್ ಮ್ಯಾನ್, ದಟ್ಸ್ ಹ್ಯೂಮನ್ ಬೀಯಿಂಗ್. ಯಾಕಂದ್ರೆ ಮನುಷ್ಯನಿಗೆ ದೇವರು ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ. ಯಾರು ಏನ್ ಮಾಡಕ್ಕಾಗೋದಿಲ್ಲ ಅದು. ಆದರೆ ನಾವೆಲ್ಲರೂ ದೇವರಿಗೆ ಪ್ರಿಯರಾಗಿದ್ದೀವಿ. ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನ ಆಧಾರ ಮಾಡ್ಕೊಳ್ಬೇಕಾದ ಮೊದಲನೇ ಜೀವನ ಶೈಲಿ. ಎಷ್ಟೋ ನಂಬಿಕೆ ಇದೆ ಇವತ್ತು, ಆದರೆ ಕ್ರಿಸ್ತ ನಂಬಿಕೆ ಅನ್ನೋದು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಪ್ರಿಯರೇ, 2 ಆಕ್ಸಿಡೆಂಟ್ಗಳು ಈ ಲೋಕದಲ್ಲಿ ಹಾಗೇ ಆಗುತ್ತೆ. ಆಕ್ಸಿಡೆಂಟ್ ಅಂದ್ರೇನು? ಗೊತ್ತಿಲ್ಲದೆ ಇರೋ ಟೈಮ್ನಲ್ಲಿ ಗೊತ್ತಿಲ್ಲದೆ ಇರೋ ಕಾರ್ಯ ಘಟನೆ ನಡೆಯೋದು, ಅದೇ ಆಕ್ಸಿಡೆಂಟ್. ಅದ್ಯಾವುದಂದ್ರೆ ಯೇಸುವಿನ ಬರೋಣ ಇಲ್ಲ ನಮ್ಮ ಮರಣ. ಏನ್ ಹೇಳ್ರಿ? ಯೇಸುವಿನ ಬರೋಣ, ಇಲ್ಲದೆ ಹೋದ್ರೆ ಎರಡೂ ಇಂದನೇ ಕೊನೆ ಆಗೋದು. ಎನಿ ಮೂಮೆಂಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಬಟ್ ನಮ್ಮ ನಂಬಿಕೆ ಏನ್ ಗೊತ್ತಾ? ಕ್ರಿಸ್ತ ನಂಬಿಕೆ. ನಾವೆಲ್ಲರೂ ಪಾಪದಿಂದ ಬಿಡುಗಡೆ ಹೊಂದಿದ್ದೀವಿ, ಸದಾ ಕಾಲ ಕ್ರಿಸ್ತನೊಂದಿಗೆ ಜೀವಿಸ್ತೀವಿ. ಈ ನಂಬಿಕೆ ಮಾತ್ರ ನೀವು ಬಿಡಬೇಡಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಪ್ರಿಯ ದೇವರ ಮಕ್ಕಳೇ, ಕೆಲವು ಕಾರ್ಯಗಳು ನಾನು ನೀನು ಹೇಳಿದ ಹಾಗೆ, ನಂಬಿದ ಹಾಗೆ, ಅಂದುಕೊಂಡ ಹಾಗೆ ಕೆಲವು ವೇಳೆ ನಡೀದೇ ಇರಬಹುದು. ನಡೀತದೆ, ಬಟ್ ಕೆಲವು ವೇಳೆ ನಡೀದೇ ಇರಬಹುದು. ಅದಕ್ಕೆ ಪೌಲ ಹೇಳ್ತಾನೆ, ಇಕ್ಕಟ್ಟಿನಲ್ಲಿಯೂ ಹಿಂಸೆಯಲ್ಲಿಯೂ ಮಾತ್ರವಲ್ಲದೆ ಅನ್ನವಿರುವಾಗಲೂ ಉಪವಾಸ ಇರುವಾಗಲೂ ಪರವಾಗಿಲ್ಲ. ಆದರೆ ಯಾವುದು ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ದೂರ ಮಾಡೋದಿಲ್ಲ, ಕ್ರಿಸ್ತನ ಪ್ರೀತಿಯಿಂದ ದೂರ ಮಾಡೋದಿಲ್ಲ. ಹಾಗಾದ್ರೆ ದೇವರ ಮಕ್ಕಳಾದ ನೀನು ಯೇಸುಸ್ವಾಮಿ ನಂಬಿದ್ಯಾ, ನೀನು ಯೇಸುಸ್ವಾಮಿನ ಅಂಗೀಕರಿಸಿದ್ಯಾ, ನಿನಗ್ಯಾಕೆ ಹಿಂಗಾಯ್ತು, ನನಗ್ಯಾಕೆ ಹಿಂಗಾಯ್ತು ಎಂಬುದಾಗಿ ನಿನ್ನ ಜೀವಮಾನದಲ್ಲಿ ಕೆಲವು ವೇಳೆ ಪ್ರಶ್ನೆಗಳು ಬಂದೇ ಬರ್ತದೆ ಪ್ರಿಯರೇ. ಆದರೆ ನಮ್ಮ ನಂಬಿಕೆ ಬರೀ ಈ ಲೋಕದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಮಾತ್ರ ಇದ್ರೆ ನಾವು ಈ ಲೋಕದಲ್ಲಿ ನಿರ್ಭಾಗ್ಯರೇ ಸರಿ ಎಂಬುದಾಗಿ 1 ಕೊರಿಂಥದಲ್ಲಿ ಬರೆದಿದೆ. ಹೀಗಾಗಿ ಒಂದು ವೇಳೆ ನಿಮ್ಮ ನಂಬಿಕೆಯನ್ನ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಬಟನ್ನ ಈ ಕಡೆಗೆ ಹಾಕೊಳ್ಳಿ. ಏನ್ ಗೊತ್ತಾ? ನಾವು ನಂಬಿರೋದು ಯೇಸುಸ್ವಾಮಿಯನ್ನ ಪಾಪ ಕ್ಷಮಾಪಣೆಗಾಗಿ ಮತ್ತೆ ಪರಲೋಕಕ್ಕೆ ಹೋಗಕ್ಕಾಗಿ. ಆಮೇನ್. ಎಸ್, ಒಬ್ಬರೇ ಕೈ ಚಪ್ಪಾಳೆ ತಟ್ಟೋದು. ನಾನು ನಂಬಿರೋದು ಅದಕ್ಕೇನೆ, ಅದೇ ಕ್ರಿಸ್ತ ನಂಬಿಕೆ, ಇನ್ ಬೇರೆ ಯಾವ ನಂಬಿಕೆ ಅಲ್ಲ. ಇದನ್ನ ಆಧಾರ ಮಾಡಿಕೊಂಡು ನಾವು ಜೀವಿಸ್ಬೇಕು ಈ ಲೋಕದಲ್ಲಿ ಅಷ್ಟೇ. ದಟ್ಸ್ ನಂಬರ್ 1 ಲೈಫ್ ಸ್ಟೈಲ್. 2ನೇ ಲೈಫ್ ಸ್ಟೈಲ್ ನೋಡೋಣ. ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಎರಡನೇದಾಗಿ ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು. ಪ್ರಾರ್ಥನೆ ಜಾಸ್ತಿ ಮಾಡ್ರಿ, ಬೈಬಲ್ ಜಾಸ್ತಿ ಓದ್ರಿ, ಮಾತ್ರವಲ್ಲದೆ ಚರ್ಚ್ಗೆ ಬನ್ರಿ, ಪ್ರಾರ್ಥನೆಗಳಿಗೆ ಬನ್ರಿ, ಮತ್ತೆ ದೇವರನ್ನ ಆರಾಧನೆ ಮಾಡ್ರಿ. ಕೆಲವು ಸಲ ನೀವೇನ್ ಮಾಡ್ರಿ, ಬೈಬಲ್ ವಚನಗಳನ್ನ ಬಾಯ್ಪಾಠ ಮಾಡ್ರಿ, ದೇವರೊಂದಿಗೆ ಹೆಚ್ಚಾದ ಸಮಯ ಕಳೀರಿ. ಇದು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕು. ನನಗೆ ಗೊತ್ತಿಲ್ಲ ಹೋದ ವರ್ಷ ಎಷ್ಟು ಬೈಬಲ್ ಓದ್ತಾ ಇದ್ದೋ, ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಓದು. ಹೋದ ವರ್ಷ ನಿಮ್ಮ ಕುಟುಂಬ ಪ್ರಾರ್ಥನೆ 15 ನಿಮಿಷ ಇರಬಹುದು, ಈ ವರ್ಷ ನಿಮ್ಮ ಕುಟುಂಬ ಪ್ರಾರ್ಥನೆ ಅರ್ಧ ಗಂಟೆ ಇರಲಿ. ಹೋದ ವರ್ಷ ನಿಮ್ಮ ಆರಾಧನೆಯಲ್ಲಿ ನೀವು ಬಹಳ ಲೇಟಾಗಿ ಬರ್ತಾ ಇದ್ದು, ಈ ವರ್ಷ ಸ್ವಲ್ಪ ಬೇಗ ಬನ್ರಿ. ಸೊ ಹೀಗಾಗಿ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದ್ರಿ ಪ್ರಿಯರೇ. ಇದು 2ನೇ ಜೀವನ ಶೈಲಿ, ಇದು 2ನೇ ಲೈಫ್ ಸ್ಟೈಲ್ ನನಗೆ ನಿನಗೆ ಇರಬೇಕಾಗಿರೋದು. ಸೊ ಹೀಗಾಗಿ ಒಂದು ವೇಳೆ ಯಾರಾದರೂ ಭಕ್ತಿಯಲ್ಲಿ ಕಡಿಮೆ ಆಗಿದ್ರೆ ದೇವರ ಹತ್ರ ಬೇಡ್ಕೊಳ್ಳಿ, ಸ್ವಾಮಿ ನಾನು ಭಕ್ತಿಯಲ್ಲಿ ಕಡಿಮೆ ಆಗಿದ್ದೀನಪ್ಪ, ನನಗೆ ಬೈಬಲ್ ಓದಕ್ಕಾಗ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಆರಾಧನೆ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಚರ್ಚ್ಗೆ ಬರೋಕ್ಕಾಗ್ತಾ ಇಲ್ಲ, ದೇವರೇ ನಿನ್ನಲ್ಲಿ ಆನಂದ ಪಡೋಕ್ಕಾಗ್ತಾ ಇಲ್ಲ, ನಿನ್ನ ಹತ್ರ ಅಟ್ಲೀಸ್ಟ್ 1 hour ಆದರೂ ಟೈಮ್ ಕಳೆಯೋಕ್ಕಾಗ್ತಾ ಇಲ್ವೇ, ನನಗೆ ಸಹಾಯ ಮಾಡು. ದೇವರು ಖಂಡಿತವಾಗಿ ನೀವು ಭಕ್ತಿಯಲ್ಲಿ ಅಭಿವೃದ್ಧಿ ಪಡುವ ಹಾಗೆ ದೇವರು ನಿಮಗೇನು ಮಾಡ್ತಾರೆ, ಕೃಪೆಯನ್ನು ಅನುಗ್ರಹಿಸ್ತಾರೆ. ಸರಿ, ನಮ್ಮ 3ನೇ ಜೀವನ ಶೈಲಿ ನಾವು ನೋಡೋಣ. ನಮ್ಮ 3ನೇ ಜೀವನ ಶೈಲಿ ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. ಎಸ್,
ಮೂರನೇದಾಗಿ ಪವಿತ್ರಾತ್ಮ ಕೆಲವು ಸಲ ನಿಮಗೆ ಪ್ರೇರಣೆ ಕೊಡ್ತಾರೆ. ಇಂಥವರಿಗೆ ಪ್ರಾರ್ಥನೆ ಮಾಡಿರಿ, ಇಂಥವ್ರಿಗೆ ಸುವಾರ್ತೆ ಹೇಳ್ರಿ, ಇಂಥವ್ರಿಗೆ ಜಸ್ಟ್ ಹೋಗಿ ಮಾತಾಡ್ರಿ, ಅಥವಾ ಇಂಥವ್ರಿಗೆ ಜಸ್ಟ್ ಹೋಗಿ ಸಜೆಷನ್ ಕೊಟ್ಬಿಡ್ರಿ, ಬೇಗನೆ ಇಮಿಡಿಯೇಟಾಗಿ ಕೊಡ್ರಿ. ಡಿಲೇ ಮಾಡಬೇಡ್ರಿ. ಡಿಲೇ ಮಾಡಿದ್ರೆ ರಿಗ್ರೆಟ್ ಮಾಡ್ತೀರಾ. ನಾನು ಯಾವಾಗಲೂ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಯಾಬೇಜ್ ಬ್ರದರ್ ಮನೆ ಇತ್ತು, ಈ ರೋಡಿಂದ ಆ ಕಡೆ. ನಮ್ಮ ಮನೇಲಿ ಅವಾಗ ಟಿ ವಿ ಇರಲಿಲ್ಲ. ಅವಾಗ ನಾನು ಜಾಯ್ಸ್ ಮಾಯರ್ ಅವ್ರದ್ದು ಮೆಸೇಜ್ನ ನೋಡೋಕ್ಕಂತೇಳಿ ಬೆಳಗ್ಗೆ 9ರಿಂದ 9:30 ಹೋಗ್ಬಿಟ್ಟು 9:00 ನಾನು ಆ ರೋಡ್ ದಾಟಿ ನಮ್ಮ ಮನೆಗೆ ಬರೋದು. ಒಬ್ಬ ತಾತಪ್ಪ ಬರೋರು ಆನ್ ದ ವೇ. ಒಂದೇ ಏನು ಮಾಡಿದ್ರು, ನನ್ನ ನೋಡಿ ಸಾರ್ ಏನಾದರೂ ಸ್ವಲ್ಪ ಏನಾದ್ರು ಇದ್ರೆ ಕೊಡಿ. ಸರಿ, ಒಂದು 10-20 ರೂಪಾಯಿ ಕೊಟ್ಟೆ. ತಿರ್ಗಾ ಮಾರನೇ ವಾರ ಅದೇ ಟೈಮಲ್ಲಿ ಅವರು ಹಿಂಗೆ ಬಂದರು. ನನಗೆ ಆವತ್ತು ಏನೋ ಒಂಥರ ಈ ಅಪ್ಪನಿಗೆ ಪ್ರಾರ್ಥನೆ ಮಾಡಬೇಕು, ಏನೋ ಒಂದು ಬುದ್ಧವಾದ ಹೇಳಿ ಸ್ವಾಮಿ ನಮಗೆ ರಕ್ಷಣೆ ಮಾರ್ಗ ನಡೆಸ್ಬಿಟ್ಟು ರಕ್ಷಣೆ ಪ್ರಾರ್ಥನೆ ಮಾಡ್ಬೇಕಂತ ಒಂದು ಪ್ರೇರಣೆ ಆಯ್ತು ಅಷ್ಟೇ ನನಗೆ. ನಾನು ಸ್ವಲ್ಪ ತುಂಬ ಬ್ಯುಸಿ ಇದ್ದೆ. ಅವತ್ತೇನು ಮಾಡಿದೆ, ತಾತ ನಾಳೆ ಬನ್ನಿರಿ ಅಂತ ತುಂಬ ನಾನು ದೊಡ್ಡ ನಡೀತಾ ಇದೆ, ಅಡ್ಡ ಬಂದ್ಬಿಟ್ರು. ತಕ್ಷಣ ತಾತ ಪ್ಲೀಸ್ ನಾಳೆ ಬನ್ನಿ, ಇವಾಗ ನಂಗೆ ಟೈಮ್ ಇಲ್ಲ ಅಂದರೆ ಮನೆಗೆ ಹೋಗಿ ಒಂದು 2 ಅವರ್ ಆದಮೇಲೆ ಹೇಳಿದ್ರು, ಆ ತಾತ ಲೋಕ ಬಿಟ್ಬಿಟ್ಟು ಹೊರಟೋದ್ರು, ಅವ್ರಿಲ್ಲ ಅಂದರು. ಇವತ್ತವರೆಗೂ ಕೆಲವು ಸಲ ಅದು ನನ್ನ ಮನಸ್ಸಿಗೆ ಬಂದರೆ ನನಗೆಷ್ಟು ನೋವಾಗುತ್ತೆ ಅಂದರೆ, ನಾನು ಅವತ್ತು ಒಂದು ಮಾತು ಅವ್ರಿಗೆ ಅಲ್ಲೇ ರಕ್ಷಣೆ ಪ್ರಾರ್ಥನೆ ನಡೆಸ್ಬೋದು. ದೇವರು ಹೇಳ್ತಾ ಇದ್ರು ನೋಡಿ, ಪವಿತ್ರಾತ್ಮ ನಮಗೆ ಒಂಥರ ಫೋರ್ಸ್ ಕೊಡ್ತಾರೆ ನಮಗೆ. ನೀನು ಯಾರಿಗಾರು ಹೋಗಿ ಸಹಾಯ ಮಾಡು, ಅಥವಾ ಯಾರಿಗಾದ್ರೂ ಹೋಗಿ ಏನೇನು ಸಜೆಷನ್ ಹೇಳು, ಅಥವಾ ಯಾರೋ ಒಂಥರ ಇದ್ದಾರೆ ಅವ್ರ ಜಸ್ಟ್ ಹೋಗಿ ಮಾತಾಡು, ಇಲ್ಲ ಅವ್ರ ಹೆಸರು ಕರಿ, ಇಲ್ಲ ಅವ್ರನ್ನ ಮುಂದೆ ಕರಿ, ಇಲ್ಲ ಅವ್ರನ್ನ ಮನೆ ಕರಿ. ಏನೋ ಒಂದು ದೇವರು ನಿನಗೆ ಅದನ್ನೇ ಪದೇ ಪದೇ ತೋರಿಸ್ತಾ ಇರ್ತಾರೆ. ಬಟ್ ನೀನು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಖಂಡಿತವಾಗಿ ನಾವು ರಿಗ್ರೆಟ್ ಮಾಡ್ತೀವಿ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ. ಪವಿತ್ರಾತ್ಮನ ಕೇಳ್ರಿ, ನಾನು ಯಾರಿಗೆ ಏನು ಹೇಳ್ಬೇಕು, ಏನು ಮಾಡಬೇಕು, ಯಾರಿಗೇನು ದಾರಿ ತೋರಿಸ್ಬೇಕು. ಎಷ್ಟೋ ಜನ ಇಂಥ ಅವಕಾಶಗಳನ್ನ ನೀನು ಕಳ್ಕೊಂಡಿರ್ತೀವಿ. ಸುಮಾರು ವರ್ಷಗಳ ಹಿಂದೆ 1974 ಇಸ್ವಿ ಸ್ಟೋರಿ ಹೇಳ್ತಾ ಇದ್ದೀನಿ ನೋಡ್ರಿ. ಎಷ್ಟು? 74. ಹಾಗಾದ್ರೆ ನೀವು ನನ್ನ ವಯಸ್ಸು ಲೆಕ್ಕ ಹಾಕ್ಬಹುದು ಅಲ್ವಾ? ವಯಸ್ಸು ಲೆಕ್ಕ ಹಾಕಿದ್ರು ನಿಮಗೆ ಆ ಒಂದು ವಯಸ್ಸಿನ ಗುಣಲಕ್ಷಣ ಕಂಡುಹಿಡಿಯಕ್ಕೆ ನಿಮಗೆ ಅಸಾಧ್ಯವಾಗ್ತದೆ. ಬಟ್ ಆದರೆ ಗಮನ ಇಡ್ರಿ, 74 ಇಸ್ವಿನಲ್ಲಿ ನಾನು ಡಿ ತಿಮ್ಮೇಗೌಡರು ಕನಕಪುರದಲ್ಲಿರೋಂಥವ್ರು ಸಾತ್ನೂರಿಗೆ ಬಸ್ನಲ್ಲಿ ಬರ್ತಾ ಇದ್ರು. ಅವರು ಹಿಸ್ಟ್ರಿ ಮಾಸ್ಟರ್ ಆಗಿದ್ರು. ಭಾಳ ಚೆನ್ನಾಗಿ ಹಿಸ್ಟ್ರಿಯನ್ನು ಕಲಿಸೋರು. ನನಗೆ ಹಿಸ್ಟ್ರಿ ಭಾಳ ಇಷ್ಟ. ನಾನು ಆ್ಯಕ್ಚುಲಿ ಒಂದು ಒಳ್ಳೆ ಪ್ರೊಫೆಸರ್ ಆಗಬೇಕಾಗಿದ್ದವನು. ಮಾತ್ರವಲ್ಲದೆ ಒಳ್ಳೆ ಈ ಹಿಸ್ಟ್ರಿ ತೆಗೆದುಕೊಂಡ್ರೆ ಒಳ್ಳೆ ಲೆಕ್ಚರ್ ಹೊಡಿಬೇಕಂತ ಇದ್ದವನು ನಾನು. ಬಟ್ ದೇವರು ಕನಸೆ ನನಗೆ ಬೇರೆ ಇತ್ತು. ಬಟ್ ಆ ಟೈಮಲ್ಲಿ ನಮಗೆ 10 ರೂಪಾಯಿ ಸಿಗೋದು ಕಷ್ಟ. ಏನು ಹೇಳ್ರಿ? 10 ರೂಪಾಯಿ ಸಿಗೋದು ಕಷ್ಟ. ನಾನೇನು ಮಾಡಿದೆ, ನನಗೆ ಸ್ವಲ್ಪ ಆವಾಗ ಈ ಐಸ್ ಕ್ಯಾಂಡಿ, ಐಸ್ ಕ್ರೀಮ್ ನನಗೆ ಭಾಳ ಇಷ್ಟ ಆ ವಯಸ್ಸಿನಲ್ಲಿ. ಆವಾಗ ನಾನೇನು ಮಾಡಿದೆ, 8ನೇ ಕ್ಲಾಸು 9ನೇ ಕ್ಲಾಸ್ ಓದ್ತಾ ಇದ್ದೆ. ಅವ್ರ ಹತ್ರ ಮಾಡಿ, ಸಾರ್ ಪ್ಲೀಸ್, ನನಗೆ ತುಂಬ ಕ್ಲೋಸ್ ಆಗಿದ್ರು. ಬೇರೆ ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಳ್ತಾ ಇದ್ರು. ಅವ್ರು ಮಾತ್ರ ದಿನಕ್ಕೊಂದೊಂದು ಬಟ್ಟೆ ಹಾಕೊಂಬರೋರು, ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು. ನಾನು ಹೋಗ್ಬಿಟ್ಟು, ನನ್ನ ತುಂಬ ಪ್ರೀತಿ ಅವ್ರಿಗೆ, ನನ್ನಂದರೆ ತುಂಬ ಪ್ರೀತಿ ಇತ್ತು. ಯಾಕಂದರೆ ನಾನು ಹಂಗೆ ಸ್ವಲ್ಪ ಲೆಕ್ಚರ್ ಹೊಡಿತಾ ಇದ್ದೆ. ಸೊ ಹೀಗಾಗಿ ಅವ್ರ ಹತ್ರ ಬಿಟ್ಟೆ, ಸಾರ್ ಪ್ಲೀಸ್ ಒಂದು 10 ರೂಪೀಸ್ ಕೊಡಿ ಸಾರ್ ಅಂತ. ಅವ್ರೇನು, ಮಾರ್ಕ್ ನಿನಗೇನೋ ಕೊಡ್ತೀನಿ ಅಂತ ಕೊಟ್ಟೆ. ಸಾರ್ ಬರೋ ತಿಂಗಳು ಕೊಟ್ಬಿಡ್ತೀನಿ ಅಂತ. 1993ನೇ ಇಸ್ವಿನಲ್ಲಿ ನನಗೆ ಪ್ರಾರ್ಥನೆ ಮಾಡ್ಬೇಕಾರೆ, ನೀನು 10 ರೂಪಾಯಿ ಡಿ ತಿಮ್ಮೇಗೌಡ್ರ ಹತ್ರ ಈಸ್ಕೊಂಡಿದ್ದಲ್ಲ, ಅದು ವಾಪಸ್ ಕೊಟ್ಟಿಲ್ಲ ಅಂತ ಬಂದು. ದೇವ್ರೆ, ನಾನು ಮರ್ತುಬಿಟ್ಟೆ, ನೀನು ಮರೆಯೋಕ್ಕಾಗಲ್ವ ದೇವ್ರೆ? ಸರಿ, ಕಡೆಗೆ ಏನು ಮಾಡಿದೆ, ಕನಕಪುರಕ್ಕೆ ನಾನು ಮತ್ತು ಪಾಸ್ಟರ್ ಏನು ಮಾಡಿದ್ವಿ, 10 ರೂಪಾಯಿನ ಒಂದು ಕವರಲ್ಲಿ ಹಾಕ್ಬಿಟ್ಟು ತೊಗೊಂಡೋದ್ವಿ. ಡಿ ತಿಮ್ಮೇಗೌಡರು ಇದಾರ ಅಂತ ಕೇಳಿದ್ವಿ. ಸರಿ ಇದ್ದಾರೆ ಅಂತಂದ್ರು. ಅವರು ಅಂಗಡಿ ಒಂದು ಇಟ್ಟಿದ್ರು, ರಿಟೈರ್ಡ್ ಆಗಿದ್ರು. ಹೋದ್ವಿ ಅಲ್ಲಿ. ಸಾರ್ ಏನು ಸಾರ್, ನಾನು ಸಾರಿ ಮಾಡ್ಕೊಳ್ಳಿ ಸಾರ್, ನಾನು ಆವಾಗ 8-9ನೇ ಕ್ಲಾಸ್ ಓದ್ತಾ ಇದ್ದೆ. ನೀವು ನನಗೆ ಅವಾಗ 10 ರೂಪಾಯಿ ಕೊಟ್ಟರೆ, 10 ರೂಪಾಯಿ 1000 ರೂಪಾಯಿ ಇದ್ದಂಗೆ ಆಗಿನ ಕಾಲದಲ್ಲಿ ನಾನು ಅದು ತೊಗೊಂಡೆ ಕೊಡೆ. ಏನೋ ಮಾರ್ಕ್ ಅದೆಲ್ಲ ಇವಾಗ ಏನು ಹೇಳ್ತೀಯ, ಪರವಾಗಿಲ್ಲ ಬಿಡು. ಆದರೆ ಅವ್ರು ಕಾಸು ತೊಗೊಂಡಿಲ್ಲ. ಆದರೆ ದೇವ್ರು ನನ್ನ ಹೃದಯದಲ್ಲಿ, ನೀನೊಂದು ಕೆಲಸ ಮಾಡು, ಒಂದು ಟ್ರ್ಯಾಕ್ಸ್ ಕೊಟ್ಬಿಡು ಅವ್ರಿಗೆ. ನಾನು ಡಿ ತಿಮ್ಮೇಗೌಡರು, ನಾನು ಅವ್ರಿಗೆ ಹೇಗೆ ಕೊಡಲಿ? ಬಟ್ ನನ್ನ ಹೃದಯದಲ್ಲಿ ಕೊಡು ಅಂತ ನಾನು ಮಾಡೋದು. ಸರಿ, ನಾವೇನು ಮಾಡೋದು ಸರ್, ಬರ್ತೀವಿ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಬಂದುಬಿಟ್ವಿ. ಪವಿತ್ರಾತ್ಮ ಪ್ರೇರಣೆ ಮಾಡ್ತಾರೆ, ಒಂದು ಹಿಂಟ್ ಕೊಡ್ತಾರೆ, ಒಂದು ನಡ್ಜು ಕೊಡ್ತಾರೆ ನನಗೆ ನಿನಗೆ. ಅದು ಮಾಡಿಬಿಡ್ರಿ, ಅದು ಏನಿದ್ರು ಮಾಡಿಬಿಡಿ. ಯಾರನ್ನ ಕ್ಷಮಿಸ್ಕೊಂತಾರ ಕ್ಷಮಿಸ್ಬಿಡಿ, ಯಾರ ಹತ್ರ ಮಾತಾಡೋ ಅಂತಾರ ಮಾತಾಡ್ಬಿಡಿ.
ಯಾರಿಗೇನಾದ್ರು ಒಳ್ಳೇದು ಮಾಡ್ಬೇಕಾ ಮಾಡಿಬಿಡ್ರಿ. ನಿನ್ನ ಕೈಯಲ್ಲಿ ಏನಾದರೂ ಇದ್ರೆ ನಿನ್ನ ಕೈಲಾದಾಗ ನಾಳೆ ಬಾ ಅಂತ ಹೇಳ್ಬೇಡ ಅಂತ ಬರ್ದಿದೆ. ಸೊ ಹೀಗಾಗಿ ಜಸ್ಟ್ ಯಾರಿಗೂ ಒಂದು ಫೋನ್ ಮಾಡಿ ಕಾಲ್ ಮಾಡ್ರಿ. ಐ ಜಸ್ಟ್ ಡೋಂಟ್ ನೋ ಹೂ ಇಸ್ ದ್ಯಾಟ್. ಸರಿ, ಮನೆಗೆ ಬಂದರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ದೇವ್ರೇನು ಹೇಳಿದ್ರು ಗೊತ್ತಾ? ನೀನು ಟ್ರ್ಯಾಕ್ಸ್ ಕೊಡಬೇಕಾಯ್ತು, ಡಿ ತಿಮ್ಮೇಗೌಡ್ರಿ. ತಿರ್ಗಾ ಏನು ಮಾಡು, ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗು. ಪೆಟ್ರೋಲ್ಗೆ ಕಾಸಿಲ್ಲ, ಬಸ್ನಲ್ಲಿ ಹೋದ್ವಿ ನಾನು ಪಾಸ್ಟ್ರಮ್ಮ. ಹೋಗ್ಬಿಟ್ಟು ಅವ್ರಿಗೆ ಟ್ರ್ಯಾಕ್ಸ್ ಕೊಟ್ಬಿಟ್ಟು ಬಂದ್ವಿ. ಪ್ರಿಯ ದೇವರ ಮಕ್ಕಳೇ, ಗಮನ ಇಡಿ. ನನಗೆ ಗೊತ್ತಿಲ್ಲ ಇವತ್ತು ದೇವರು ಪವಿತ್ರಾತ್ಮನ ಮೂಲಕವಾಗಿ ಯಾರಿಗೆ ನೀವು ಏನು ಹೇಳಬೇಕು ಅಂತ ದೇವರು ನಿಮ್ಗೆ ಹೇಳ್ತಾರೋ ಅದನ್ನು ನೀವು ಮಾಡಿಬಿಡಿ. ಅದು ನಮ್ಮ ಶೈಲಿ. ನನಗೆ ನಿನಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸಕ್ಕಲ್ಲ, ಆದರೆ ನಿನ್ನ ಶೈಲಿ ಅದಾಗಿರ್ಬೇಕು. ನಮಗೆ ಒಂದು PT ಮಾಸ್ಟರ್ ಇದ್ದರು, ಅವರು ಮಜ್ರುಲ್ಲಾ ಖಾನ್ ಎಂಬುದಾಗಿ. ಅವ್ರಿಗೆ 3 ಮಕ್ಕಳಿದ್ರು. ಪಾಪ ಲೈನಾಗಿ ಒಬ್ರಿಗೊಬ್ಬರು ಅವರು ತೀರ್ಕೊಂಡ್ರು. ಬಟ್ ಮಜ್ರುಲ್ಲಾ ಖಾನ್ ಮತ್ತು ಅವರ ಹೆಂಡತಿ ಅವರು, ನಾನು ಅವ್ರು ಭಾಳ ಕಂಟ್ರೋಲ್ ಮಾಡ್ತಿದ್ದೆ. ಈ ಕಬಡ್ಡಿ ಮತ್ತು ಈ ವಾಲಿಬಾಲು ಇದರಲ್ಲೆಲ್ಲ ನಾನು ಹೇಳಿದ್ರೇ ಮಾಸ್ PT ಅಂದರೆ ಇವತ್ತು ಇರಬಾರ್ದು ಅಂದರೆ ಇರಬಾರ್ದು, ಸ್ಪೋರ್ಟ್ಸ್ ಅಂತ ಇರಬೇಕು, ಆ ಥರ ನಾನು ಅವ್ರು ಕಂಟ್ರೋಲ್ ಮಾಡ್ತಿದ್ದೆ. 9, 8, 9, 10ನೇ ಕ್ಲಾಸ್ನಲ್ಲಿ ತುಂಬ ಇಷ್ಟಪಡೋರು ನನ್ನ. ಬಟ್ ಅವರು ಸರಿ ವಯಸ್ಸಾಯಿತು, ಕಡೆಗೆ ನಮ್ಮ ಸಾಸ್ಲು ಬಿಲ್ಡಿಂಗು ಓಪನಿಂಗು ಬಂದಿದ್ರು. ಅವರು ಕಡೆಗೆ ಒಂದಿನ ಅವ್ರನ್ನ ಹೋಗಿ ನೋಡಬೇಕು, ಏನೋ ಅನಿಸ್ತು ಹೋಗಿ ನೋಡ್ಬೇಕಂತ. ಹೋಗಿ ನೋಡಬೇಕು ಅಂತ ಅಂದಾಗ ಹೋದ್ವಿ. ಅಲ್ಲಿ ಚೆನ್ನಾಗಿ ಒಳ್ಳೆ ಬಿರಿಯಾನಿ, ಬೇರೆ ಸಖತ್ತು ಮಟನ್ ಬಿರಿಯಾನಿ ಮಾಡಿದರು. ಎಲ್ಲ ತಿಂದ್ವಿ. ತಿಂದಮೇಲೆ ನನ್ನ ಹೃದಯದಲ್ಲಿ ಪ್ರಾರ್ಥನೆ ಮಾಡುವಂಥ, ನಾನು ಮುಸ್ಲಿಂ ಫ್ಯಾಮ್ಲಿ ಅವರು, ಹೆಂಗೆ ನಾವು ಕ್ರೈಸ್ತ ಫ್ಯಾಮ್ಲಿಗಾದರೆ ನಾವೇನೋ ಪ್ರಾರ್ಥನೆ ಮಾಡಿ ಬರ್ತೀವಿ ಅಂತ ಹೇಳ್ಬೋದು. ಇದು ಹೆಂಗೆ ನಂಗೆ ಹಂಗೆ ಅನ್ಸಿದ್ರು ತಳ್ತಾ ಇದ್ದೀನಿ. ನಾನು ತಳ್ತಾ ಇದ್ದೀನಿ. ಪಾಸ್ಟ್ರಮ್ಮ ನನಗೆ ಹೇಳ್ತಾ ಇದ್ರಿ ಆಗಲಿ ಪ್ರಾರ್ಥನೆ. PT ಮಾಸ್ಟ್ರಮ್ಮ ಅವರು, PT ಮಾಸ್ಟ್ರು ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ನಾನು ಹೆಂಗೆ, ಅದು ಬೇರೆ, ಅವರು ಯೇಸ್ವಾಮಿ ಮಕ್ಕಳು ಅಲ್ಲ. ಸರಿ ಸರ್ ಹೋಗಿ ಬರ್ತೀವಿ ಸರ್ 100ಗೆ. ಅವರು ಅವ್ರ ಹೆಂಡತಿ ನೋಡಿ, ನಾವು ಮಾಡದೆ ಹೋದರೆ ದೇವ್ರು ತನ್ನ ಕೆಲಸ ಮಾಡೇತಿರ್ತಾರೆ. ಅವ್ರು ಇಮ್ಮಿಡಿಯೇಟಾಗಿ ಮಾರ್ಕ್ ಇರಪ್ಪ ಅಂದ್ಬಿಟ್ಟು, ಏಸು ಒಳ್ಳೆವಾ, ಏಸು ಒಳ್ಳೆವಾ ಆ ಹಾಡನ್ನ ಹಾಡಕ್ಕೆ ಶುರು ಮಾಡಿದ್ರು. ಫುಲ್ ಆ ಹಾಡು ಹಾಡ್ಬಿಟ್ರು. ಸಾರ್ ಏನು ಸರ್ ಇದು? ಮಾರ್ಕ್, ಏನು ಗೊತ್ತೇನಪ್ಪ, ನೀನು ಸ್ಕೂಲಲ್ಲಿದ್ದಾಗ ನೀನು ತುಂಬ ಭಾಳ ನೀನು ಒಂಥರ ಇದು, ಆದರೆ ಯಾವಾಗೆಲ್ಲ ನಮ್ಮ ಫಂಕ್ಷನ್ ಇತ್ತು ಹಾಡಾಡು ಅಂದರೆ ಈ ಹಾಡು ಆಡ್ತಾ ಇದ್ದೆ. ಏನೋ ಆ ಹಾಡು ಆಡಿದ್ರೆ ನಮಗೊಂದು ಸಮಾಧಾನ ಕಣೋ, ಏನೋ ಒಂಥರ ಏಸಪ್ಪ ಎಲ್ರಿಗೂ ಒಳ್ಳೆಯದೇ ಮಾಡ್ತಾರೆ. ಆ ಹಾಡಾಡಿದ್ರು. ಕಡೆಗೆ ಪ್ರಾರ್ಥನೆ ಮಾಡಿ ಬಂದ್ವಿ. ಮಾರನೇ ವಾರ ಇಬ್ಬರು ಸತ್ತೋದ್ರು. ನನಗೆ ನಂಬಿಕೆ ಅವ್ರು ಪರಲೋಕದಲ್ಲಿರ್ತಾರೆ ಅಂತ. ಎಲ್ಲರೂ ಗಮನ ಇಡಿ. ಮುಂಜಾನೆಯಲ್ಲಿ ಬೀಜ ಬಿತ್ತು, ಸಂಜೆಯಲ್ಲಿ ಬೀಜ ಬಿತ್ತು. ನೀನು ಇದು ಕೈದೇಗಿತ್ತು, ಅದು ಕೈದೇಗಿತ್ತು, ಯಾವುದು ಫಲ ಕೊಡುತ್ತೋ ಗೊತ್ತಿಲ್ಲ. ಜಸ್ಟ್ ಡೂ ಇಟ್. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ಬೇಕು ನಾವು. ನೀವು ಪ್ರತಿದಿನ ಏನು ಹೇಳ್ಬೇಕಂದ್ರೆ, ದೇವ್ರೆ ನಂಗೆ ಗೊತ್ತಿಲ್ಲ, ನೀ ಕೆಲಸ, ನೀ ಮನೆ ಜಾಗನೋ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ, ನಿನ್ನ ದೇವ್ರು ಉಪಯೋಗಿಸ್ತಾ ಇರ್ತಾರೆ, ನಿನ್ನ ಮೂಲಕ ದೇವ್ರು ನೋಡ್ತಾ ಇರ್ತಾರೆ, ನಿನ್ನ ನೋಡ್ತಾ ಇರ್ತಾರೆ. ನಾನು ಸಾಕ್ಷಿ, ಎಷ್ಟೋ ಸಾಕ್ಷಿಗಳು ಎಲ್ಲರ ಬಗ್ಗೆ ನಾನು ಕೇಳಿಸ್ಕೊಂಡಿದ್ದೀನಿ. ಅದರಲ್ಲಿ ಮೊನ್ನೆ ಪ್ರಭು ಬ್ರದರ್ ಮನೆಗೆ ಹೋದಾಗ, ಇವಾಗ ಅವ್ರಿಗೆ ಆ ಬಿಲ್ಡಿಂಗ್ ಮೇಂಟೈನ್ ಮಾಡಕ್ಕೆ ಕೊಟ್ಟಿದ್ದಾರಂತೆ. ಅಲ್ಲಿ ಇರೋಂಥವರು ಎಲ್ಲ ಬಂದಂಥ ಕೆಲಸಗಾರರು ಪ್ರತಿಯೊಬ್ಬೊಬ್ಬರು ಒಂದು ದಿನಕ್ಕೆ 5-6 ಟ್ಯಾಂಕ್ ನೀರು ಹೊಡೆಯೋರಂತೆ. ಇವ್ರು ಬಂದಾಗ 5-6 ಟ್ಯಾಂಕ್ ನೀರೇ ಹೊಡಿತಾ ಇಲ್ಲ. ಅವರ ಆ ಓನರು ಅವ್ರಿಗೆ ಕಾಲ್ ಮಾಡಿ, ಏನಪ್ಪ ನೀನು ಬಂದ ಮೇಲೆ ನಮಗೆ ಇಷ್ಟು ಟ್ಯಾಂಕ್ ನೀರನ್ನು ಉಳಿತಾಯ ಮಾಡಿದ್ಯಾ? ಏನೋ ಒಂದು ವ್ಯತ್ಯಾಸದ ಜೀವಿತ, ಸಾಕ್ಷಿ ಜೀವಿತ. ಪ್ರಿಯ ದೇವರ ಮಕ್ಕಳೇ, ಮಹೇಶ್ ಅವರು ಸಹ ಅಲ್ಲಿ ಅವರು ಅಪಾರ್ಟ್ಮೆಂಟಲ್ಲಿ ಇದ್ದಾರೆ. ಅವ್ರ ಬಗ್ಗೆನೂ ಹೋಗಿ ಅಲ್ಲಿ ಮಾತಾಡಿದಾಗ ಅಲ್ಲಿ ಜನ ಅವರು ಹೇಳ್ತಾರೆ, ವ್ಯತ್ಯಾಸವುಳ್ಳ ವ್ಯಕ್ತಿ, ಸಾಕ್ಷಿ ಇದೆ. ಎಷ್ಟೋ ಜನಕ್ಕೆ ಇಲ್ಲಿ ಸಾಕ್ಷಿ ಇದೆ. ನಾನು ಅವರಿಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ, ಬಟ್ ದೇರ್ ಆರ್ ಸೋ ಮೆನಿ, ಅನೇಕರಿಗೆ ಸಾಕ್ಷಿ ಇದೆ. ಪ್ರಿಯರೇ, ಇವತ್ತು ನಿಮ್ಮನ್ನು ಅನೇಕರು ಗಮನಿಸ್ತಾ ಇದ್ದಾರೆ. ನಿಮ್ಮ ಮೂಲಕ ಅನೇಕರು ಇವತ್ತು ಒಂದು ವೇಳೆ ನಿಮ್ಗೆ ಹೇಳದೇ ಇರ್ಬೋದು, ಆದರೆ ಇವತ್ತಿಲ್ಲ ನಾಳೆ ಅವ್ರು ನಿಮ್ಮ ಮೂಲಕ ಪರಲೋಕಕ್ಕೆ ಬಂದಿರ್ತಾರೆ. ಯಾಕಂದ್ರೆ ನೀವು ಮಾಡುವಂಥ ಒಳ್ಳೆ ಕ್ರಿಯೆಯಿಂದ ತಂದೆಯಾದ ದೇವರನ್ನು ಕೊಂಡಾಡ್ತಾರೆ. ಅಲ್ಲೆಲ್ಲೂಯಾ. ನಮ್ಮ ಮಧ್ಯದಲ್ಲಿ ಅವರು ಪೊಲೀಸ್ ಮೋಸಸ್ ಅವರು ಇದ್ದಾರೆ. ಲಂಚ ತೆಗೆದುಕೊಳ್ಳೋದೇನು, ಎಷ್ಟೋ ಅವ್ರ ಜೊತೆ ಇದ್ದಂಥ ಪೊಲೀಸ್ಗಳು ಲಂಚ ತೆಗೆದುಕೊಳ್ಳೋದೇನು, ಒಳ್ಳೊಳ್ಳೆ ಮನೆಗಳು ಕಟ್ಕೊಳ್ಳೋದೇನು, ಅವರ ಸರ್ವಿಸ್ನಲ್ಲಿ ಅವರು ಲಂಚ ತೆಗೆದುಕೊಳ್ಳೋ. ಪೊಲೀಸ್ ಅಂದಾಕ್ಷಣವೇ ಎಲ್ರಿಗೂ ಏನು ಪಿಕ್ಚರ್ ಬರ್ತದೆ?
ಅಲ್ವಾ? ಬಟ್ ಅವ್ರ ಬಗ್ಗೆ ಸಾಕ್ಷಿ ದೇವ್ರ ವಾಕ್ಯದಲ್ಲಿ ಬರದೆ ಸಾಕ್ಷಿ ಮಾತಾಡುತ್ತೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀನು ವ್ಯತ್ಯಾಸವಾಗಿದೆಯಾ ಇಲ್ಲ ಎಲ್ಲರ ಜೊತೆ ಹಂಗೆ ಇದೆಯಾ? ವೆರಿ ಇಂಪಾರ್ಟೆಂಟ್. ಪವಿತ್ರಾತ್ಮ ಪ್ರೇರಿತರಾಗಿ ನಾನು ನೀನು, ಪವಿತ್ರಾತ್ಮ ನಮ್ಮ ಮೇಲೆ ಬರಲು ನಾವು ಸಾಕ್ಷಿಯಾಗಿರ್ತೀವಿ. ಹೀಗಾಗಿ ರಿಗ್ರೆಟ್ ಮಾಡಬೇಡಿ. ಪವಿತ್ರಾತ್ಮ ನಮಗೆ ಪ್ರೇರೇಪಣೆ ಮಾಡಿದಾಗ ನಾವು ಆ ಕೆಲಸ ಮಾಡೋಣ. ದೇವರು ಏನು ಹೇಳ್ತಾ ಇದ್ದಾರೆ ಇವತ್ತು ನಿನಗೆ, ಅದನ್ನು ಮಾಡಿ ಮುಗಿಸ್ಬಿಡು. ನೆಕ್ಸ್ಟ್ 4ನೇ ಜೀವನ ಶೈಲಿ. ಅಮ್ಮ ನೆಕ್ಸ್ಟ್ ಓದಮ್ಮ. 4ನೇ ಜೀವನ ಶೈಲಿ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ. ಯಾವುದಕ್ಕಾಗಪ್ಪ? ಯೇಸ್ವಾಮಿ ನಂಬರ್ ಏನ್ ಕೇಳಿ, ಏನಕ್ಕೆ ಎಲ್ಲರ ಗಮನ ಇಡಿ. ಈ ಲೋಕದಲ್ಲಿ ಒಳ್ಳೇದಾಗಕ್ಕೂ, ಆದರೆ ಈ ಲೋಕ ಬಿಡ್ಲೇಬೇಕು. ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಎಲ್ಲಿಗೆ? ಪರಲೋಕದಲ್ಲಿ ಏನು ಸಿಗುತ್ತೆ? ನಿತ್ಯ ಜೀವ. ಯೇಸು ಸ್ವಾಮಿ ಒಬ್ಬರೇ ನಿತ್ಯ ಜೀವ ಕೊಡೋದು. ಯಾವ ಬೇಸ್ಮೆಂಟ್ ಮೇಲೆ ಗೊತ್ತಾ? ಯಾರು ಹೋಗ್ಬಿಟ್ಟು ಯೇಸು ಸ್ವಾಮಿ ಹತ್ರ ನಾನು ಇಷ್ಟು ಕೆಲಸ ಮಾಡಿದೆ, ಇಷ್ಟು ಸಂಪಾದನೆ ಮಾಡಿದೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಸಹ ಹೋಗ್ಬಿಟ್ಟು ನಾನು ಪಾಸ್ಟರ್ ಆಗಿದ್ದೆ, ನಾನು ಪ್ರತಿ ವಾರ ಪ್ರಸಂಗ ಮಾಡ್ತಾ ಇದ್ದೆ, ನಾನು ಸೇವೆ ಮಾಡ್ತಾ ಇದ್ದೆ, ಯಾವುದು ನಡೆಯಲ್ಲ. ದೇವರ ಕರುಣೆಯನ್ನು ಪ್ರತಿದಿನ ಎದುರು ನೋಡ್ತಾ ಇರಬೇಕು. ನಾನು ಸಹ ದೇವರೇ ನನ್ನ ಕರುಣಿಸಪ್ಪ, ಪಾಪಿಯಾದ ನನ್ನ ಕರುಣಿಸು ಎಂಬುದಾಗಿ ದೇವರೇ ನಾವು ಬೇಡೋರಾಗಿರ್ಬೇಕು. ಪ್ರಿಯರೇ, ಎಲ್ಲರೂ ಅಷ್ಟೇನೆ. ಪ್ರತಿದಿನ ನೀವೇನು ಮಾಡಿ, ಪಾಪಿಯಾದ ನನ್ನ ಕರುಣಿಸಪ್ಪ, ನನಗೆ ನಿತ್ಯ ಜೀವನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವ ಆಧಾರದ ಮೇಲೂ ನಾನು ನೀನು ಪರಲೋಕಕ್ಕೆ ಹೋಗಲ್ಲ. ನಾನು ನೀನು ಪರಲೋಕಕ್ಕೆ ಹೋದರೆ ಅದು ದೇವರ ಕರುಣೆ ಮಾತ್ರವೇ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಜೀವನ ಶೈಲಿ ಏನಿರ್ಬೇಕು ಗೊತ್ತಾ? ದೇವರೇ ಇವತ್ತಿದ್ದೀನಿ ಸ್ವಾಮಿ, ನೀನು ಬರೋದಾದ್ರೆ ನಿತ್ಯ ಜೀವಕ್ಕಾಗಿ ನೀನು ಕರುಣೆ ಬೇಕಪ್ಪ. ನಮ್ಮ ದೇವರು ಕರುಣೆಯಲ್ಲಿ ಸ್ಪೆಷಲಿಸ್ಟ್. ಹಲ್ಲೆಲೂಯಾ. ನಮ್ಮ ದೇವ್ರ ಕರುಣೆಯಲ್ಲಿ ಸ್ಪೆಷಲಿಸ್ಟ್. ಯಾರಾದರೂ ನನ್ನ ಕರುಣಿಸು ಅಂದರೆ ದೇ ಗೆಟ್ ದ ಫಸ್ಟ್ ಪ್ಲೇಸ್. ಅವರು ಕರುಣಾಮಯಿ, ಅವರ ದಯಾಸಾಗರ, ಕರುಣಾಸಾಗರ. ಅವರಿಗೆ ಕರುಣೆ ಅಂದರೆ ತುಂಬಾ ಇಷ್ಟ. ಎಂಥ ಪಾಪಿ, ಎಂಥ ನೀಚ, ಎಂಥ ಅಯೋಗ್ಯ, ಜೀವನವನ್ನೇ ಹಾಳು ಮಾಡಿಕೊಂಡಂತ ಯಾರೇ ಇರ್ಬೋದು ಪ್ರಿಯರೇ, ನೀವು ಅಪ್ಪ ನನ್ನ ಕರುಣಿಸು ಅಂದ್ಬಿಟ್ರೆ ಪ್ರಿಯ ದೇವರ ಮಕ್ಕಳೇ ನಿಮ್ಮನ್ನ ಕರುಣಿಸ್ಬಿಡ್ತಾರೆ. ಪ್ರತಿದಿನ ಏನ್ ಮಾಡ್ಬೇಕಪ್ಪ, ನೀನು ಇವತ್ತು ಬರೋದಾದ್ರೆ ನಿನ್ನ ಕರುಣೆ ನನಗೆ ಬೇಕಪ್ಪ ಸ್ವಾಮಿ. ನಾನು ಎಷ್ಟೋ ತಪ್ಪು ಮಾಡಿಬಿಟ್ಟಿದ್ದೇನೆ, ಎಷ್ಟೋ ದೇವರಿಗೆ ವಿರುದ್ಧವಾಗಿ ಜೀವಿಸ್ಬಿಟ್ಟಿದ್ದೇನೆ ಅಪ್ಪ, ನಿನ್ನ ಕರುಣೆ ನನಗೆ ಬೇಕಪ್ಪ. ಆ ಕರುಣೆ ನಮ್ಮನ್ನು ನಿತ್ಯ ಜೀವಕ್ಕಾಗಿ ಸೇರಿಸ್ತಾರೆ. ಅದು 4ನೇ ಜೀವನ. 5ನೇದಾಗಿ ಓದ್ಬಿಡಮ್ಮ. 9 ಜೀವನ ಶೈಲಿ ಇದೆ, ಬೇಗ. 5ನೇದು, ನಿಮ್ಮನ್ನ ದೇವರ ಪ್ರೀತಿಯಲ್ಲಿ ಏನ್ ಮಾಡ್ರಿ, ಕಾಪಾಡಿಕೊಳ್ಳ್ರಿ. ಸೊ ಗಮನ ಇಡ್ರಿ, ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ ಅಂತ ಅರ್ಥ. ದೇವರು ಎಲ್ಲರೂ ಒಂದೇ ರೀತಿ ಪ್ರೀತಿ ಮಾಡೋದು. ಆದ್ರೆ ಆ ಪ್ರೀತಿಯಲ್ಲೇ ನಾವಿರ್ಬೇಕಾದ್ರೆ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳ್ನೆಂಡಮ್ಮ, ಇದು 3 ಬಿಟ್ಬಿಡ್ಬೇಕು. ತಿರ್ಗಾ ಹೇಳ್ತಾ ಇದ್ದೀನಿ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳ್ನೆಂಡಮ್ಮ, ಇದ್ರ ಮೇಲೆ ಜಯ ಪಡೀರೆ. ಒಂದ್ ವೇಳೆ ಯಾರಿಗಾದ್ರೂ ಇವತ್ತು ಜಯ ಇಲ್ವಾ? ಕಣ್ಣಲ್ಲಿ ನೋಡೋದೆಲ್ಲ ಪಾಪನೆ, ಶರೀರದಲ್ಲಿ ಬರೋದೆಲ್ಲ ದುರಾಸೆ, ಮಾತ್ರವಲ್ಲದೆ ಬದುಕು ಬಾಳ್ಡಂಬ. ನಾನು ಗೊತ್ತಾ ಎಲ್ರಿಗಿಂತ ಹೆಂಗಿದ್ದೀನಿ ಗೊತ್ತಾ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಗೊತ್ತಾ, ನನ್ನ ಸ್ಟೇಟಸ್ ಏನು, ನಾನು ಯಾರು ಗೊತ್ತಾ, ನಿನ್ನ ಮುಂದೆ ನಾನು ಏನು ಕಡಿಮೆ ಇಲ್ಲ. ಬದುಕು ಬಾಲಿನ ಡಂಬನ ಯಾವುದು? ನೀನು ಓದಿರೋದು ಬರೀ SLC, ನಾನು ಓದಿರೋದು ಬರೀ ಡಿಗ್ರಿ, ನಾನು ಓದಿರೋದು ಡಬಲ್ ಡಿಗ್ರಿ. ನಡೆಯಲ್ಲ ಡಿಗ್ರಿ. ನೀನು ಓದು, ಡಬಲ್ ಡಿಗ್ರಿನೇ ಓದು. ನಾನು ಏನೇ ಆಗ್ಬೋದು ಈ ಲೋಕದಲ್ಲಿ, ದೇವ್ರ ಅಗೇನ್ಸ್ಟ್ ಇಲ್ಲ. ಹಿ ಗಿವ್ಸ್ ಯು. ದೇವರೇ ನಮಗೆ ಪದವಿಗೆ ಕೊಡೋದು, ದೇವ್ರ ಸ್ತೋತ್ರ. ಕಮಾನ್, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಯಾರು ನನ್ನ ತಪ್ಪರ್ಥ ಮಾಡ್ಕೋಬೇಡಿ. ನೀವು ಈ ಲೋಕದಲ್ಲಿ ಉನ್ನತ ಹುದ್ದೆಯಲ್ಲಿ ಇರೋದು ದೇವ್ರ ಚಿತ್ತ, ನೀವು ಚೆನ್ನಾಗಿ ಓದೋದು ದೇವ್ರ ಚಿತ್ತಾನೆ. ಬಟ್ ಆದರೆ ನೀವು ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ, ಬೇರೆಯವ್ರು ನಿಮ್ಮ ಬಗ್ಗೆ ಹೇಳಿ, ನೀವು ಮಾತ್ರ ಸೈಲೆಂಟಾಗೇ ಇರಿ. ನಾನು ದೇವ್ರ ಮಗ ಅಪ್ಪ, ನಾನು ದೇವ್ರ ಮಗಳು. ಹಲ್ಲೆಲೂಯಾ. ಬೇರೆಯವ್ರು ಹೇಳಿ ನಿನ್ನ ಬಗ್ಗೆ, ನೀನು ಇಂಥವನು ಅಂತ. ಆದರೆ ನೀನು ಮಾತ್ರ ಬದುಕು ಬಾಳಿನ ಡಂಬ. ಕಂಪೇರ್ ಮಾಡಬೇಡಿ, ಒಬ್ರಿಗೊಬ್ರು ಕಂಪೇರ್ ಮಾಡಬೇಡಿ. ನಿಮ್ಮ ಸ್ಕೂಲನ್ನು ಇನ್ನೊಬ್ರು ಸ್ಕೂಲ್ ಕಂಪೇರ್ ಮಾಡಬೇಡಿ, ನಿಮ್ಮ ಕಾಲೇಜನ್ನು ಇನ್ನೊಬ್ರು ಕಾಲೇಜ್ ಕಂಪೇರ್ ಮಾಡಬೇಡಿ, ನಿಮ್ಮ ಬಟ್ಟೆನ ಇನ್ನೊಬ್ರಿಗೆ ಬಟ್ಟೆ ಕಂಪೇರ್ ಮಾಡಬೇಡಿ. ಕೆಲವ್ರು ಹಂಗೇನೆ ಭಾನುವಾರ ಒಂಥರ ಬಟ್ಟೆ ಹಾಕೊಂಡ್ ಬಂದಿರ್ತಾರೆ, ಟಕ್ಕನೆ ನೆಕ್ಸ್ಟ್ ಭಾನುವಾರ ಇನ್ನೊಂದು ಬಟ್ಟೆ ಹಾಕೊಂಡ್ಬರ್ತಾರೆ. ಅಂದರೆ ಎಲ್ರು ಗಮನ ಇಡ್ರಿ, ಒಳ್ಳೆ ಬಟ್ಟೆ ಹಾಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಕೆಲವ್ರು ಏನು ಮಾಡ್ತಾರೆ, ಅವ್ರಿಗಿಂತ ನಾನೇನು ಕಡಿಮೆನಾ, ಸಾರಿ ಸಾಲನೋ ಪಾಲನೋ ಬೋಲನೋ ಏನೋ ಹೋಗಿ ತಗೊಂಬಂದ ಹಾಕೊಂಡ.
ನಿನ್ಗೆ ಇರೋದ್ರಲ್ಲಿ ಚೆನ್ನಾಗಿರು. ಅಲ್ಲೆಲ್ಲೂಯಾ. ಕಾಂಪಿಟೇಷನ್ ಒಳಗಾಗಬೇಡ್ರಿ. ಬದುಕು ಬಾಳಿನ ಡಂಬ, ಬಿ ವೆರಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಹೋಗೋಣಪ್ಪ, ನೆಕ್ಸ್ಟ್ ಹೋಗೋಣ. ಸಂದೇಹ ಪಡುವ ಕೆಲವರಿಗೆ ಏನ್ ಮಾಡ್ರಿ? ಕೆಲವರೆಲ್ಲರೂ ನೋಡಿ, ನೀನ್ ಪ್ರಾರ್ಥನೆ ಮಾಡತ್ತಾರ, ಇನ್ನೊಬ್ಬ ಪ್ರಾರ್ಥನೆ ಮಾಡಲ್ಲ. ನೀನ್ ಐದು ಅಧ್ಯಾಯ ಓದ್ತಿ ಒಂದ್ ದಿನಕ್ಕೆ, ಇನ್ನೊಬ್ಬ ಬರೀ 5 ವಚನ ಓದ್ತಾನೆ. ಹಂಗಂದ್ಬಿಟ್ಟು ಅವನ ನೀನ್ ದೇವ್ರ ಮಗ ಅಲ್ಲ, ನೀನ್ ದೇವ್ರ ಮಗಳಲ್ಲ ಅಂದ್ರೆ ಎಲ್ರೂ ಗಮನ ಇಡ್ರಿ. ಅದ್ರ ಅರ್ಥ ನೀವು ಬೈಬಲ್ ಓದಬೇಡ್ರಿ, ಪ್ರಾರ್ಥನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಸಹಾಯ ಮಾಡ್ರಿ ಅನ್ನೋದು. ನೀನು 5 ಓದ್ತಾ ಇದೆಯಾ, ಇನ್ಮೇಲೆ 10 ಓದು. ಎಲ್ರೂ ಗಮನ ಇಡಿ, ಸಹಾಯ ಮಾಡ್ರಿ, ಹೆಲ್ಪ್ ಮಾಡ್ರಿ, ಯಾರನ್ನು ಕಂಡೆಮ್ ಮಾಡಬೇಡಿ. ದೇವರ ಮಕ್ಕಳಾದ ನಾವು ಎಲ್ಲಾ ಕಾರ್ಯಗಳಲ್ಲಿ, ಆತ್ಮಿಕ ಕಾರ್ಯಗಳಲ್ಲಿ ಬೆಳಿಬೇಕು. ಎಷ್ಟೋ ಜನ ಸಂದೇಹ ಪಡ್ತಾರೆ, ಅವರಿಗೆ ಕರುಣೆಯನ್ನು ನಾವು ತೋರಿಸ್ಬೇಕು. ನೆಕ್ಸ್ಟ್ ಓದಪ್ಪ. ನೆಕ್ಸ್ಟ್. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ಏನ್ ಮಾಡ್ರಿ? ಕೆಲವ್ರನ್ನ ಏನ್ ಮಾಡ್ಬೇಕು ತಮ್ಮ ಅಮ್ಮ? ಕೆಲವರೆಲ್ಲ ಬೆಂಕಿಗೆ ಓಡೋಗ್ತಾರೆ. ಕೆಲವು ಮಕ್ಕಳು ಹಂಗೆ ಅಲ್ವಾ, ಬೆಂಕಿಗೆ ಓಡೋಗ್ತಾರೆ. ಅವ್ರನ್ನ ಏನ್ ಮಾಡ್ಬೇಕು? ಬಾ ಅಂತೀವ? ಇಲ್ಲ, ಅವ್ರನ್ನೇನ್ ಮಾಡ್ತೀವಿ? ಎಳಕೊಂಡು ರಕ್ಷಿಸ್ತೀವಿ. ಕೆಲವ್ರನ್ನ ಆರಾಧನೆಗೆ ಎಳ್ಕೊಂಡು ಅವ್ರ ಕಂಬಳಿ ಎಳಿಬೇಕು, ಇಲ್ಲ ಅವ್ರ ತಲೆ ಜುಟ್ಟು ಎಳಿಬೇಕು. ಅಲ್ಲ, ಎಳಿಬೇಡಿ. ಕೆಲವರು ಎದ್ದೊಳ್ದೆ ಹೋದ್ರೆ ನೀರ್ ಹಾಕ್ಬೇಕಲ್ಲ, ನೀರ್ ಹಾಕ್ಬೇಡಿ. ನಾನು ಹೇಳ್ತಾ ಇರೋದು ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವ್ರನ್ನ ಸ್ವಲ್ಪ ಒತ್ತಾಯ ಮಾಡಬೇಕು. ಪ್ರಾರ್ಥನೆಗೆ ಒತ್ತಾಯ ಮಾಡಬೇಕು, ಕುಟುಂಬ ಪ್ರಾರ್ಥನೆಗೆ ಒತ್ತಾಯ ಮಾಡಬೇಕು, ಆರಾಧನೆಗೆ ಒತ್ತಾಯ ಮಾಡಬೇಕು, ದೇವರ ಕಾರ್ಯಗಳಿಗೆ ಒತ್ತಾಯ ಮಾಡಬೇಕು, ದೇವರ ಕಾರ್ಯಗಳಲ್ಲಿ ಚೆನ್ನಾಗಿರ್ರಿ ಅಂತ ಒತ್ತಾಯ ಮಾಡ್ಬೇಕು. ಕೆಲವ್ರನ್ನ ಹೇಳ್ಕೊಂಡ್ ಬರ್ಬೇಕು. ಅಂದ್ರೆ ಪೇತ್ರನ ಕರ್ಕೊಂಬಂದ, ಪೇತ್ರ ಯಾಕೋಬನ್ ಕರ್ಕೊಂಬಂದ, ಬಾರಯ್ಯೋ ಬಂದ್ ನೋಡಯ್ಯ, ನತಾನಿಯೆಲ್ಲ ಬಂದ್ ನೋಡು. ಅಮ್ಮ, ನಿಮ್ಮ ಕುಟುಂಬಗಳಲ್ಲಿ ಕೆಲವರು ಬೆಂಕಿಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ಅಯ್ಯೋ ಈ ಪಾಪದಿಂದ ಬೆಂಕಿಗೆ ಹೋಗ್ಬೇಡ ಅಂತ ಏನ್ ಮಾಡ್ರಿ? ಹೇಳ್ಕೊಂಡು ಬನ್ರಿ. ಅವ್ರನ್ನ ಹೇಳ್ಕೊಂಡು ಬಂದ್ ರಕ್ಷಿಕೆ ಒತ್ತಾಯ ಮಾಡ್ರಿ. ಅವ್ರಿಗೆ ನೀನ್ ಯಾವಾಗ ನೋಡು ಪ್ರಾರ್ಥನೆ ಮಾಡಂತ, ಬೈಬಲ್ ಓದ್ತೀಯ ಅಂತ, ಆರಾಧನೆ ಬಾ ಅಂತೀಯ, ಹೇಳ್ರಿ ಅವ್ರಿಗೆ. ಇವತ್ತಿಲ್ಲ ನಾಳೆ ಅವ್ರು ಬೇಸರ ಪಟ್ಟರು ಪರವಾಗಿಲ್ಲ, ಒಂದಲ್ಲ ಒಂದು ದಿನ ನಿನ್ನ ಹೊಗಳ್ತಾರೆ. ಹಲ್ಲೆಲೂಯಾ. ಒಂದಲ್ಲ ಒಂದು ದಿನ ನಿನ್ನನ್ನು ಹೊಗಳ್ತಾರೆ. ಎಷ್ಟೋ ಜನ ಮಕ್ಕಳು ನಮ್ಮಲ್ಲಿ ಬೆಳೆದು ಹೋದ್ರು, ಆಗ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಿಲ್ಲ. ಈಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಹತ್ರ ಬಂದು, ನಮಗೆ ಆವಾಗ ನೀವು ಬೈಬಲ್ ಕಲಿಸಿದ್ದು, ಪ್ರಾರ್ಥನೆ ಮಾಡಿಸಿದ್ದು, ಆವಾಗ ನಮಗೆ ಕೆಲಸ ಕೊಟ್ಟಿದ್ದು, ಆವಾಗ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಕಂಡಿಡಿದು ನಮ್ಮನ್ನು ಶಿಕ್ಷಿಸಿದ್ದು, ಆವತ್ತು ನಮಗೆ ಆಗಲ್ಕಾಯಿ ಆಗಿತ್ತು. ಇವತ್ತು ನಮಗೆ ಅದು ಸಿಹಿ ಮಾವಿನಕಾಯಿ ಥರ ಇದೆ. ಈಗ ಅರ್ಥ ಆಗುತ್ತೆ. ಪ್ರಿಯ ದೇವರ ಮಕ್ಕಳೇ, ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಕೆಲವರು ದೇವರ ಕಾರ್ಯಗಳಲ್ಲಿ ವೀಕ್ ಆಗಿರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ರಿ. ಕಮಾನ್, ಸ್ಟ್ರೆಂಥನ್ ದೆಮ್. ಅವ್ರನ್ನ ಪರವಾಗಿಲ್ಲ, ನೀನು ಚೆನ್ನಾಗಿ ಓದ್ತೀಯ, ನೀನು ಚೆನ್ನಾಗಿ ಓದ್ತೀಯ, ನೀನು ಚೆನ್ನಾಗಿ ದೇವರಲ್ಲಿ ಇದೆಯಾ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀಯ, ಉತ್ಸಾಹಪಡಿಸ್ರಿ. ಅವ್ರು ಹಂಗೇ ಬಂದ್ಬಿಡ್ತಾರೆ. ಹೇಳಕೊಂಡು ರಕ್ಷಿಸಿ. ನೆಕ್ಸ್ಟ್ ನಮ್ಮ ಜೀವನ ಶೈಲಿ. ನೆಕ್ಸ್ಟ್ ನೋಡ್ರಿ, ನಮ್ಮ ಜೀವನ ಶೈಲಿ ಹೆಂಗಿರ್ಬೇಕು? ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಕೆಲವ್ರ ಬಗ್ಗೆ ಭಯ ಪಡಬೇಕು, ಅವ್ರನ್ನ ಕರುಣಿಸ್ಬೇಕು. ಲಾಸ್ಟು, ಹೊಲಸು ನಡತೆಯಿಂದ ಮೈಲಿಗೆ ಆದ ಅವರ ಅಂಗಿಯನ್ನು ಅಸಹಿಸಿರಿ. ಅವರ ಪಾಪನ ಮಾತ್ರ, ಆ ಪಾಪದಲ್ಲಿ ನೀನು ಪಾಲ್ಗಾರನಾಗಬೇಡ. ಇಲ್ಲ, ಇದು ತಪ್ಪು, ಇದು ನೀನು ಮಾಡೋ ತಪ್ಪು ಅಂತೇಳಿ. ಆದರೆ ಅವ್ರನ್ನ ಕರುಣಿಸ್ರಿ, ಅವ್ರನ್ನ ಎಚ್ಚರಿಸಿ. ಈ ಥರ ನಾವು ಮಾಡಿದ್ರೆ ಇನ್ನು 3 ಕಾರ್ಯಗಳು ನಾವು ನೋಡ್ತೀವಿ. 24, 25 ಎಲ್ಲರೂ ಒಟ್ಟಿಗೆ ಓದೋಣ. ಓಕೆ, ಆ ಥರ ಮಾಡಿದ್ರೆ ನಾವು ಆ 9 ಕಾರ್ಯ ಮಾಡಿದ್ರೆ 24, 25 ನೋಡ್ರಿ. ಎಲ್ಲರೂ ಓದೋಣ ಇವಾಗ. ಎಡವಿ ಬೀಳದಂತೆ ನಿಮ್ಮನ್ನ ಕಾಪಾಡುವುದಕ್ಕೂ, ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನ ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ಪ್ರಿಯರೇ, ನೀವು ಪ್ರಯತ್ನ ಮಾಡ್ರಿ. ಯಾರೂ ಪರ್ಫೆಕ್ಟ್ ಇಲ್ಲ, ನಾವು ಪರ್ಫೆಕ್ಷನ್ಗೆ ಹಾದು ಹೋಗ್ತಾ ಇದ್ದೀವಿ. ಬಟ್ ಟ್ರೈ ಮಾಡ್ರಿ. ಮಾಡಿದ್ರೆ ದೇವ್ರು ಏನ್ ಮಾಡ್ತಾರೆ? ಒಂದನೇದು, ಎಡವಿ ಬೀಳದ ಹಾಗೆ. ಎರಡನೇದಾಗಿ, ನಿರ್ದೋಷಿಗಳಾಗಿ ಹರ್ಷ ಉಳ್ಳವರಾಗಿ ದೇವ್ರ ಮುಂದೆ ನಿಲ್ಲುವ ಹಾಗೆ ಮಾಡ್ತಾರೆ ದೇವರು. ಒಂದು ವೇಳೆ ಯಾರಾದರೂ ನಿಮ್ಮ ಜೀವಮಾನದಲ್ಲಿ ನಾನು ಪ್ರಾರ್ಥನೆ ಮಾಡೋಕ್ಕೆ, ಬೈಬಲ್ ಓದಕ್ಕೆ, ಮತ್ತೊಬ್ಬರನ್ನ ಕರುಣಿಸೋಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ, ಪ್ರಿಯ ದೇವರ ಮಕ್ಕಳೇ, ಟ್ರೈ ಮಾಡಿ, ಪ್ರಾರ್ಥನೆ ಮಾಡ್ರಿ. ಒಂದು ವೇಳೆ ನೀವಿನ್ನೂ ಯೇಸುಸ್ವಾಮಿಗೆ ನಮ್ಮ ಹೃದಯ ಕೊಟ್ಟಿಲ್ವಾ? ಇವತ್ತು ಯೇಸುಸ್ವಾಮಿಗೆ ಹೃದಯ ಕೊಡಿ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ದೇವರನ್ನ ನಂಬಿಲ್ವಾ? ಅವರಿಗಾಗಿ ಭಯಯುಕ್ತರಾಗಿ ಅವ್ರನ್ನ ಕರುಣಿಸಿರಿ, ಅವರಿಗೆ ಕರುಣೆ ತೋರ್ರಿ. ಖಂಡಿತವಾಗಿ ದೇವರ ಪ್ರೀತಿಯಲ್ಲಿ ನಿಮ್ಮನ್ನ ಕಾಪಾಡಿಕೊಳ್ಳ್ರಿ. ಖಂಡಿತವಾಗಿ ದೇವರು ನೀವು ಎಡವಿ ಬೀಳದಂತೆ ಕಾಪಾಡ್ತಾರೆ, ನಿರ್ದೋಷಿಗಳನ್ನಾಗಿ ದೇವರ ಮುಂದೆ ನಿಲ್ಲಿಸ್ತಾರೆ.
ಹರ್ಷದೊಡನೆ ನೀವು ದೇವ್ರ ಮುಂದೆ ನಿಂತಪ್ಪ, ನಾನು ಭೂಲೋಕದಲ್ಲಿ ನಿನ್ನನ್ನು ನಂಬುವ ಹಾಗೆ ನನ್ನ ಕೃಪೆ ಕೊಟ್ಟೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತೀರಾ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್.